₹1 ಪೇಪರ್ ಖರ್ಚು ಮಾಡಿ ₹3,00,000, $4,000. ಒಂದು ಡಿಪ್ಲೊಮಾ ಮುಗಿಸೋರು ಯಾರು ಕೂಡ ಈ ಸಂಬಳ ತಗೊಳಕ್ ಸಾಧ್ಯನೇ ಇಲ್ಲ. ಇಷ್ಟು ದುಡಿಮೆ ಮಾಡಕ್ ಸಾಧ್ಯನೇ ಇಲ್ಲ. ನನಗೆ ಇವಾಗಲೂ ಕೂಡ ಬರೆಯಕ್ಕೆ ಬರಲ್ಲ ನಿಜ ಹೇಳ್ಬೇಕಂದ್ರೆ. ಪ್ರತಿಯೊಂದು A to Z ನೀವು ತೆಗೆದ್ರೆ ಪ್ರತಿಯೊಂದನ್ನು ಪರ್ಚೇಸ್ ಮಾಡಿದ್ದ ನಾನು ಯೂಟ್ಯೂಬ್ ದುಡ್ಡಿಂದ. ತುಂಬ ಕಾನ್ಫಿಡೆನ್ಸ್ ಇರೋರು, ತುಂಬ ಹಾನೆಸ್ಟಾಗಿ ಮಾಡೋರು ನಿಮ್ಮ ಕ್ರಿಯೇಷನ್ನ ಇನ್ನೊಬ್ಬನು ಸೇಮ್ ಮಾಡಲ್ಲ, ಅದು ವರ್ಕ್ ಆಗಲ್ಲ. ಆ್ಯಕ್ಚುಲಿ ಯೂಟ್ಯೂಬಲ್ಲಿ ಅದು ವರ್ಕೇ ಆಗಲ್ಲ. ತುಂಬ ಜನ ಅದೇ ಮಾಡ್ತಾರೆ. ಯಾವಾಗ ನಮ್ಮ ಸ್ವಂತ ಬುದ್ಧಿಯಿಂದ ಮಾಡ್ತೇವಲ್ಲ ಅದು ಎವರ್ ಗ್ರೀನ್. 2010 3,500,000 ಸಂಬಳ, 2020ಕ್ಕೆ 10 ಲಕ್ಷ ಟ್ಯಾಕ್ಸ್ ಪೇ ಮಾಡಿದ್ದಾರೆ. ಯಾಕೆ ಯೂಟ್ಯೂಬಲ್ಲಿ ತುಂಬ ರೆವಿನ್ಯೂ ಮಾಡ್ತಾರೆ ಯೂಟ್ಯೂಬರ್ ಅಂತ ತುಂಬ ಜನಕ್ಕೆ ಗೊತ್ತಿಲ್ಲ. ಎಲ್ಲರೂ ಏನಾಗ್ತಾರೆ, ರೆವಿನ್ಯೂ ನೀವು ಇದೆಲ್ಲ ಮಾಡ್ಬೇಕಾದ್ರೆ ರೆವಿನ್ಯೂ ಬರ್ತಿತ್ತು ತುಂಬ ಚೆನ್ನಾಗಿ. ಹೈಯೆಸ್ಟ್ ರೆವಿನ್ಯೂ ತಿಂಗಳಲ್ಲಿ ಎಷ್ಟು ಬಂದಿದೆ ಒಂದು ತಿಂಗಳು? ನನಗೆ ಹೈಯೆಸ್ಟ್ ರೆವಿನ್ಯೂ ಬಂದುಬಿಟ್ಟು 2020 ಅನ್ಕೊಳ್ತೀನಿ. ಯಾಕಂದ್ರೆ ಲಾಕ್ಡೌನ್ 21 ಆಗಿದ್ದು. 20 ಮಾರ್ಚಲ್ಲಿ ಲಾಕ್ಡೌನ್ ಆಯಿತು. ಸೊ ನನಗೆ 20 14.5 lakh ಹೈಯೆಸ್ಟ್ ರೆವಿನ್ಯೂ ಬಂದಿರುತ್ತೆ. 14.5 ಲಕ್ಷ. ಸೊ ತಿಂಗಳಿಗೆ? ಹೌದು, ಅವಾಗ ಒಂದು ತಿಂಗಳು ಬಂದಿತ್ತು ನನಗೆ. ಅವಾಗ ಹೆಂಗಾಗಿ ಬ್ಯಾಂಕ್ ಅವ್ರು ಏನು ಹೇಳ್ತಿದ್ರು, ಯಾಕಂದ್ರೆ ಬ್ಯಾಂಕಲ್ಲಿ ನಿಮಗೆ ಇನ್ವರ್ಟ್ ರೆಮಿಡೀಸ್ ಬರ್ಬೇಕಾದ್ರೆ ಕೇಳ್ತಿದ್ರು ಅವರು ಬರ್ತಿದೆ ಅಂತ. ಅವ್ರು ಏನಾಯ್ತು ರಿಯಾಕ್ಷನ್ ಹೆಂಗಿತ್ತು ಬ್ಯಾಂಕ್ ಎಂಪ್ಲಾಯೀಸ್? ಇಲ್ಲ, ಅವರೆಲ್ಲ ಈಗ ಹೆಂಗಾಗಿದೆ ನೋಡಿ, ನಾನು HSR ಅಲ್ಲಿ ನಾನು ಚಿಕ್ಕದಾಗಿ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡಿದಾಗ ಒಬ್ಬರು ನೋಡ್ಕೊಂಡು ಹೋಗ್ತಿದ್ರು. ಬಟ್ ಇವತ್ತು ಅವರೆಲ್ಲರೂ ಕೂಡ ಮಾತಾಡ್ಸ್ತಾರೆ. ಇವಾಗ ನಮ್ಮ ಮನೆ ನೋಡಿರ್ತಾರೆ, ಇಲ್ಲ ಕಾರ್ ನೋಡಿರ್ತಾರೆ. ನಾನು ಇದು ಹೇಳ್ದಲ್ಲ 14.5 lakh ನಮ್ಮ ಮನೆಯಲ್ಲಿ ಮೈಸೂರಿಗೆ ಹೋಗೋಣ, ಒಂದು ದಿವಸ ಟ್ರಿಪ್ ಹೋಗ್ಬರೋಣ ಅಂತಂದ್ರು. ನನಗೆ ಯಾವತ್ತೂ ಸಿಗದಾರ್ದು ಈ ಥರ ರೆವಿನ್ಯೂ ಸಿಗ್ತಿದೆ ಅಂತ ನಮ್ಗೆ ಟೆನ್ಷನು. ಇವ್ರು ಮನೇಲಿ ಮೈಸೂರಿಗೆ ಹೋಗೋಣ ಅನ್ನೋರು. ಯಾಕಂದರೆ ನೀವು ಒಂದು ದಿವಸ ಕ್ಯಾಲ್ಕುಲೇಷನ್ ಮಾಡಿದ್ರೆ ಎಷ್ಟು ಆ್ಯಾವ್ರೇಜ್ ಆಗಿ 50,000 ಇಲ್ಲ ಅಂತಂದರೆ 50,000 ಹೋಗುತ್ತೆ ಅಂತ ನಮ್ಮ ಟೆನ್ಷನ್ ಇರ್ತಿತ್ತು ಅವಾಗ. ಬಟ್ ಏನೇ ಕೆಲಸ ಮಾಡಬೇಕು. ಹೌದೌದು. ಯಾಕಂದರೆ ನೋಡಿ ಈಗ ಹೆಂಗಾಗಿರೋದು ಅಂತಂದರೆ, ಇದು 10,000 ಸಂಬಳ ಸಿಗೋರಿಗೆ ನಿಮಗೆ ಎಷ್ಟೋ ಲಕ್ಷ ಬರುತ್ತೆ ಅಂದರೆ ಫೋಕಸ್ ಮಾಡಿ, ಎಷ್ಟು ಫೋಕಸ್ ಮಾಡ್ತಿರ್ಬೇಕು. ಈಗ ನೀವು ಒಬ್ಬ ಕೆಲಸಗಾರನೇ ನೌಕರನೇ ಆಗಿದ್ರೆ ಕಂಪ್ನಿನಲ್ಲಿ ನಿಮ್ಮ ಸಂಬಳ ಎಷ್ಟಾಗಿರ್ತೈತಿ ಇವತ್ತಿಗೆ? ಅಂದರೆ ಯೂಟ್ಯೂಬಲ್ಲಿ ಯೂಟ್ಯೂಬ್ ಬಿಟ್ಟು ಭಾಳ ಆದರೆ ಒಂದು ನನ್ನ ಎಜುಕೇಷನ್ ಪ್ರಕಾರ, ನನ್ನ ನಾಲೆಡ್ಜ್ ಪ್ರಕಾರ ಭಾಳ ಆದರೆ ಒಂದು 20,000 ಅನ್ಕೊಳ್ಳಿ ಅಷ್ಟೇ. 20,000 ಆಗಿರುತ್ತೆ. ಯಾಕಂದ್ರೆ ನನಗೆ ಇವಾಗಲೂ ಕೂಡ ನನಗೆ ಅಷ್ಟು ಬರೆಯೋಕ್ಕೆ ಬರಲ್ಲ, ಓದೋಕ್ಕೂ ಬರಲ್ಲ. ನನಗೆ ಇವಾಗಲೂ ಗೂಗಲ್ ವಾಯ್ಸ್ ಇಲ್ಲ ಅಂದರೆ ನಾನು ಆ್ಯಕ್ಚುಲಿ ನನಗೆ ಇದು ಎಲ್ಲ ಸ್ವಲ್ಪ ಟೆಕ್ಸ್ಟ್ ಗೊತ್ತಿರುತ್ತೆ. ಹಾಗಾಗಿ ನಾನು ಅದರ ಗೂಗಲಲ್ಲಿ ಹಾಕಿಬಿಟ್ಟು ತೊಗೊಂಡ್ಬಿಡ್ತೀನಿ. ನನಗೆ ಇವಾಗಲೂ ಕೂಡ ಬರೆಯೋಕ್ಕೆ ಬರಲ್ಲ ನಿಜ ಹೇಳ್ಬೇಕಂದ್ರೆ. ಸೊ ನಾನು ಡಿಪ್ಲೊಮಾ ಕಂಪ್ಲೀಟ್ ಮಾಡಿದ್ರೆ ಡಿಪ್ಲೊಮಾ ಕಂಪ್ಲೀಟ್ ಮಾಡಿದೆ. ಬಟ್ ಏನಂದರೆ ಎಲ್ಲ ಸಬ್ಜೆಕ್ಟ್ ಬ್ಯಾಕ್ ಇರೋದ್ರಿಂದ ಒಂದು ವಿಷಯ ಗೊತ್ತಿರಲಿ, ಎಜುಕೇಷನ್ ಮಾಡಿದೀವಿ ಅನ್ನೋ ಸರ್ಟಿಫಿಕೇಟ್, ಡಿಗ್ರಿ ಮೇಲೆ ಡಿಗ್ರಿ ಇಟ್ಕೊಂಡವ್ರೆ ಅಲ್ಲೆಲ್ಲ ಬೋಂಡಾ ಬಜ್ಜಿ ಮಾರುವಂಥ ಸನ್ನಿವೇಶ, ಆಟೋ ಓಡಿಸೋ ಸನ್ನಿವೇಶ, ರ್ಯಾಪಿಡೋ ಮಾಡೋ ಸನ್ನಿವೇಶ ಸಾಫ್ಟ್ವೇರ್ ಇಂಜಿನಿಯರ್ಸೇ. ಬಟ್ ಒಬ್ಬ ಉತ್ತರ ಕರ್ನಾಟಕ, ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಸೇರುತ್ತೆ. ಕಲ್ಯಾಣ ಕರ್ನಾಟಕದ ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಇವರ ಮೂಲ ಊರು ಬೇನೂರು. ಬಟ್ ಈಗಿರ್ತಕ್ಕಂಥದ್ದು ಹಿರೇಗುಂಗಿ. ಆ ಗ್ರಾಮದಿಂದ ಬಂದು 10 ವರ್ಷದಲ್ಲಿ 10,000 ಸಂಬಳದಿಂದ 10 ವರ್ಷದ 4 ಕೋಟಿನ ಯೂಟ್ಯೂಬಲ್ಲಿ ದುಡಿಯೋದಿದೆಯಲ್ಲ, ಇಟ್ಸ್ ಗ್ರೇಟ್. ಆಗ ನೋಡಿದ್ರೆ ಭಾಳ ಖುಷಿ. ಹಂಗೆ ನೋಡಿದ್ರೆ ಉತ್ತರ ಕರ್ನಾಟಕದ ಭಾಳಷ್ಟು ನಮ್ಮ ನಿಂಗದಾಸ್ ಸಿಂಗಾಡಗಿ, ಮಲ್ಲು ಜಮಖಂಡಿ ಇವರೆಲ್ಲರೂ ಇದ್ದಾರೆ. ಅವರೆಲ್ಲರೂ ಆನ್ಲೈನ್ ರೆವಿನ್ಯೂಗಿಂತ ಹೈಯೆಸ್ಟ್ ರೆವಿನ್ಯೂ. ಕಾರಣ ಎಷ್ಟೇ, ಆ ವಿಡಿಯೋಗಳನ್ನ ಕರ್ನಾಟಕದಲ್ಲಿ ಮಾತ್ರ ನೋಡ್ತಾರೆ. ಆ್ಯಡ್ ರೇಟ್ ಕಡಿಮೆ. ಈ ವಿಡಿಯೋ ಈ ಟೈಪ್ ಎಲ್ಲ US ಅಲ್ಲಿ ಅಲ್ಲೆಲ್ಲ ನೋಡೋಕೆ ಆ್ಯಡ್ ರೇಟ್ ಗ್ಲೋಬಲ್ ನೋಡ್ತಾರೆ, ಆ್ಯಡ್ ರೇಟ್ ಜಾಸ್ತಿ. ಇದು ಸಾಧ್ಯ ಆಗಿದೆ. ನನಗೆ ಭಾಳ ಖುಷಿ ಆದಂತೆ. ಯಾಕಂದರೆ ನಾನು ಸಂಸ್ಥೆ ಕಟ್ಕೊಂಡಿದ್ದೀನಿ, ವೆಬ್ಸೈಟ್ ಇದೆ, ಯೂಟ್ಯೂಬು, ಫೇಸ್ಬುಕ್ಕು, ಆಲ್ ಪ್ಲ್ಯಾಟ್ಫಾರ್ಮ್ ವರ್ಕ್ ಮಾಡ್ತೀವಿ. ಬಟ್ 20 ಜನ, ಒಂದೊಂದು ಸಲ 30 ಜನ ಎಂಪ್ಲಾಯ್ ಇದ್ದಂಥದ್ದು ಇತಿಹಾಸ ಇದೆ. ಈಗ ಒಂದು 17-18 ಜನಕ್ಕೆ ಬಂದಿದ್ದಾರೆ ನಮ್ಮ ಕಂಪ್ನಿನಲ್ಲಿ. ಬಟ್ ಇದ್ರಲ್ಲಿ ಕಾಲ್ಭಾಗ ಮಾತ್ರ ಅಷ್ಟೇ. 25% ರೆವಿನ್ಯೂ ನಾವು ದುಡ್ದಿರೋದು ಇವತ್ತು ಸಾಧ್ಯ. ನಮ್ಮದು ಕರ್ನಾಟಕ ಟಿವಿ 12,35,000-36,000 ಸಬ್ಸ್ಕ್ರೈಬರ್ಸ್ ಇವತ್ತಿಗೆ. ಸೊ ಹಾಗೆ ನಮ್ಮದು ಬ್ರ್ಯಾಂಡ್ ಕಟ್ಟೋಕೆ ಕೊಟ್ವಿ. ಇವರು ಮೇಕ್ ಯುವರ್ ಓನ್ ಕ್ರಿಯೇಷನ್ಸ್. ನಾನು ಸಿದ್ದರಾಮಯ್ಯ ಮಾತಾಡೋದೇ ಆಗ್ತೀನಿ, ಮೋದಿ ಮಾತಾಡೋದು ಎಲ್ಲೋ ಆಗ್ತಾರೆ. ಆದರೆ ಇಡೀ ಇಂಡಿಯಾದಲ್ಲೇ ಇವರು ಮೇಕ್ ಯುವರ್ ಓನ್ ಕ್ರಿಯೇಷನ್ ಇವ್ರದ್ದೇ. ಹಾಗಾಗಿ ನೋಡಿದವ್ರಿಗೆ ಒಂದಷ್ಟು ಐಡಿಯಾ ಬಂದಿರುತ್ತೆ. ಕ್ಲಾಸಸ್ ಕೂಡ ಇದೆ. ಸೊ ನೋಡಿ, ನಾನು ಅದು ಹೇಳೋಕ್ಕಿಂತ ಮುಂಚೆ ಇವಾಗ
ತುಂಬ ಜನಕ್ಕೆ ಏನಾಗಿದೆ ಅಂತಂದರೆ ನನ್ನ ಮೈಂಡಲ್ಲಿ ಹಂಗೆ ಐತೆ. ಬೆಂಗಳೂರು ಬಂದಾಗ ಇಂಗ್ಲೀಷ್ ಬಂದಿಲ್ಲ ಅಂದ್ರೆ ಬದುಕೋಕ್ಕಾಗಲ್ಲ ಅಂತ ಅನ್ಕೊಂಡು, ನೀವು ನಂಬೋದಿಲ್ಲ ಸರ್, ನನಗೆ ಎಷ್ಟು ಜನ ಇಂಗ್ಲೀಷ್ ಬರಲ್ಲ ಅಂತಲೇ ಮಾತಾಡ್ತಾ ಇರಲಿಲ್ಲ. ನಮ್ಮ ಟೀಚರ್ಗಳು ಇವನು ಬಂದಿದ್ದಾನ ಅಂತ ಅಟೆಂಡೆನ್ಸು ಹಿಂಗೆ ನೋಡೋರು, ಅವರೇ ಅಟೆಂಡೆನ್ಸ್ ಹಾಕೋರು. ಆ ಸಿಚುವೇಶನಲ್ಲಿ ಮೈಂಡ್ ಹೆಂಗೆ ಯೋಚನೆ ಮಾಡುತ್ತೆ. ಈಗ ಯಾರಾದ್ರೂ ನಿಮ್ಮ ಡಿಪ್ಲೊಮಾ ಕಾಲೇಜ್ ಲೆಕ್ಚರರ್ಸ್ ಅಂಡ್ ಸ್ಟೂಡೆಂಟ್ಸ್ ಫ್ರೆಂಡ್ಸ್ ಯಾರು ಮಾತಾಡಿದ್ರೆ ಈಗ ಏನಾಗಿದೆ, ನೀವು ನಂಬಲ್ಲ, ನಮ್ಮ ಟೀಚರ್ ನಾನೇ. ಯಾವ ಕಾಲೇಜು? ಹಿಂದೂಸ್ತಾನ್ ಏವಿಯೇಷನ್ ಅಂತಂದ್ಬಿಟ್ಟು ಮಾರತಡಿಯಲ್ಲಿರೋದು ಪಾಲಿಟಿಕ್. ಅವರು ಇದೇ ರೋಡಲ್ಲಿ ನಡ್ಕೊಂಡು ಹೋಗ್ತಿದ್ರು. ನಾನು ಮುಂಚೆ ಕ್ರೂಸ್ ತಗೊಂಡಿದ್ದೆ. ಕಾರ್ ವಾಶ್ ಮಾಡ್ಬೇಕಂದ್ರೆ ಅವರು ದತ್ತಾ ಬೇನೂರ್ ಕ್ರಿಯೇಷನ್ ಅಂತ ನೋಡಿದೆ. ದತ್ತ ಅನ್ನೋದವ್ರ ಹೆಸರು ಗೊತ್ತು, ಯಾಕಂದ್ರೆ ಇಡೀ ಕಾಲೇಜಲ್ಲಿ ದಡ್ಡ ಅಂದ್ರೆ ನಾನೇ, ಸೈಲೆಂಟ್ ಅಂದ್ರು ನಾನೇ. ಯಾಕಂದ್ರೆ ನಿಮ್ಗೆ ಏನು ಮಾತಾಡಕ್ ಬರಲ್ಲ ಅಂದಾಗ ಏನಿರುತ್ತೆ, ಮುಖ ನೋಡ್ಬೋದು, ಕಣ್ಣು ನೋಡ್ಬೋದು, ಏನು ಮಾತಾಡಕ್ಕಾಗಲ್ಲ, ಮನ್ಸಲ್ಲಿ ಎಷ್ಟಿದ್ರು ಮಾತಾಡಕ್ಕಾಗಲ್ಲ. ಅವ್ರು ಒಂದ್ ದಿವಸ ನಾನು ಕಾರ್ ವಾಶ್ ಮಾಡ್ಬೇಕಂದ್ರೆ ನಮ್ ಲೆಕ್ಚರ್ ಅವ್ರು ಸಡನ್ ಆಗಿ ಶಾಕು. ಏನೋ ನೀನು ನಿನ್ನ ಜೊತೆ ಇರೋರು ಎಲ್ಲ ಇಂಜಿನಿಯರಿಂಗ್ ಮುಗಿಸ್ಕೊಂಡು M.Tech ಮಾಡ್ಕೊಂಡು B.Tech ಮಾಡ್ಕೊಂಡು ಏನೋ ಹೋದ್ರೆ ನೀನೇನೋ ಏನೋ ಆಗಿದೆಯಾ ಅಂತಂದು ಅವ್ರು ಅಂದಾಗ ನನ್ಗೆ ಫುಲ್ ಶಾಕ್ ಹೊಡೆದಿದ್ದು ಸರ್. ಯಾಕಂದರೆ ಓದ್ಕೊಂಡು ಹೋದವ್ರದ್ದು ಎಕ್ಸಾಂಪಲ್ ನಮ್ಗೆ ಹೇಳ್ತಾರೆ ಅಂತಂದರೆ, ಅಂದರೆ ಕಂಪ್ಯಾರಿಸನ್ ಅವ್ರಿಗೆ ನಮ್ಗೆ ಮಾಡೋಕ್ಕೆ ಆಗಲಿಲ್ಲ, ಅಷ್ಟೊಂದು ಡಿಫ್ರೆನ್ಸ್ ಅವ್ರು ಹೇಳಿದ್ದು. ನೀನು ಓದ್ದೇನೆ ಇಷ್ಟೆಲ್ಲ ಮಾಡ್ಕೊಂಡಿದ್ದವ್ರೆ. ಈ ಟೈಮಲ್ಲಿ ನಾನು ಮತ್ತೆ ಇಂಟರಪ್ಟ್ ಮಾಡ್ತೀನಿ. ನಿಮ್ಮ ಜಿಲ್ಲೆನಾಗೆ ಉತ್ತರ ಕರ್ನಾಟಕದಾಗ ಎಲ್ಲ ಇಡೀ ಕರ್ನಾಟಕದಲ್ಲೇ ದುಡಿಮೆ ಮಾಡಿ ಉದ್ಯೋಗಿಯಾಗೇನೆ ಇಷ್ಟು ಸಂಬಳ ತಗೊಳ್ಳಿಕ್ಕೆ ಸಾಧ್ಯ ಇಲ್ಲ ಸರ್, ಸಾಧ್ಯ. ಅವರೆಲ್ಲ ಗೂಗಲ್ಗೆ ಇದಾಗಿರ್ಬೇಕು. ಅವ್ರ ಸಂಬಳ ತಿಂಗಳಿಗೆ ಒಂದು 5 ಲಕ್ಷ 10 ಲಕ್ಷ ಇದ್ದಾಗ ವರ್ಷಕ್ಕೆ ಅದು 1 ಕೋಟಿ ಪ್ಯಾಕೇಜ್ ಆಗುತ್ತೆ. ಆಗ ವರ್ಷಕ್ಕೆ 1 ಕೋಟಿಯಿಂದ 4 ವರ್ಷಕ್ಕೆ 4 ಕೋಟಿ ಇದಾಗುತ್ತೆ. ಆದರೆ ನೀವು ಈ ಒಂದು ಡಿಪ್ಲೊಮಾ ಮುಗಿಸೋರು ಯಾರು ಕೂಡ ಈ ಸಂಬಳ ತಗೊಳಕ್ ಸಾಧ್ಯನೇ ಇಲ್ಲ, ಇಷ್ಟು ದುಡಿಮೆ ಮಾಡಕ್ ಸಾಧ್ಯನೇ ಇಲ್ಲ. ಹಾಗಾಗಿ ಟಾಪ್ ಅಲ್ಲಿ ನಿಂತಿದ್ದೀರಿ ಇವತ್ತು. ಹೌದು ಲೆಕ್ಚರ್ ಏನೋ ಹೇಳ್ತಾರೆ. ಸೊ ಅವ್ರು ಏನಂದ್ರು, ಅವ್ರದ್ದು ಎಲ್ಲ ತೂಕ ಒಂದ್ ಕಡೆ ಇದೆ, ನಿಂದೇ ತೂಕ ಒಂದ್ ಕಡೆ ಇದ್ದಾಗ ನನ್ಗೆ ಆಕ್ಚುಲಿ ಅರ್ಥ ಆಗಿರ್ಲಿಲ್ಲ ಅವ್ರು ಹೇಳಿದ್ದು. ಬಟ್ ಇವಾಗ ನನ್ಗೆ ಅರ್ಥ ಆಗ್ತಿರೋದು ಸರ್ ಯಾಕೆ ಹೇಳಿದ್ರು ಅಂತಂದ್ಬಿಟ್ಟು. ಯಾಕಂದ್ರೆ ನನಗೆ ಇಷ್ಟು ದಿವಸ ನಮ್ಗೆ ಯಾರು ಹೇಳ್ಬೇಕಂದ್ರೆ ಮಾತಾಡ್ಸೋರು ಇರಲಿಲ್ಲ. ಯಾವಾಗ ನೀವು ಒಂದು ಫೈನಾನ್ಷಿಯಲ್ ಇಶ್ಯೂ ಅಂತ ಇರ್ತೀರಾ, ಒಳ್ಳೆ ಬಟ್ಟೆ ಹಾಕೊಳಕ್ಕೆ ನೀವು ನಂಬಲ್ಲ. 5 ವರ್ಷ ನನ್ನ ಡಿಪ್ಲೊಮಾ ಎಜುಕೇಷನು ಬರೀ ಒಂದು ಡ್ರೆಸ್ ಅಂದರೆ ಒಂದು ಪ್ಯಾಂಟು ಒಂದು ಶರ್ಟು ಅದನ್ನೇ ಉಜ್ಜು ಅದನ್ನೇ ಹಾಕೋ. ಯಾಕಂದರೆ ಒಂದು ದುಡ್ಡದೊಂದು ಇಶ್ಯೂ ಇತ್ತು. ಅದು ಆದ ತಕ್ಷಣ ನಮ್ಗೆ ಏನಂದರೆ ನಾವು ಏನೋ ಖರ್ಚು ಮಾಡಿಬಿಟ್ರೆ ಎಕ್ಸ್ಪೆನ್ಸ್ ಮಾಡ್ತಿದ್ದೇವೇನೋ, ಮೊದಲೇ ಓದಕ್ಕೆ ಬರ್ತಿಲ್ಲ ಅಂತ ಅದೇ ಬಟ್ಟೆಯಲ್ಲಿ ಅದನ್ನೇ ಹಾಕೊಂಡು ಹೋಗ್ತಿದ್ದೇವೆ, ಯೂನಿಫಾರ್ಮ್. ಅದೇ ಯೂನಿಫಾರ್ಮಲ್ಲಿ. ಬಟ್ ನನಗೆ ಆಮೇಲೆ ಅರ್ಥ, ಇವಾಗಲೂ ಅಷ್ಟೇ. ಇವಾಗ ನಾನು ಇನ್ಸ್ಟಾಗ್ರಾಮ್ ನೋಡ್ಬಿಟ್ಟು ತುಂಬ ಜನ ಮೆಸೇಜ್ ಮಾಡ್ತಾರೆ, ನೀವು ಅಲ್ಲಿ ನಿಮ್ಮ ಜೊತೆ ವರ್ಕ್ ಮಾಡ್ತಿದ್ದೇವೋ ಅಲ್ಲಿ ಜೊತೆ ವರ್ಕ್ ಮಾಡ್ತಿದ್ದೇವೆ ಅಂತ. ನೀವು ಯೋಚನೆ ಮಾಡಿ, ಯೂಟ್ಯೂಬ್ ಟೈಮ್ ನಾನು ಫೋಕಸ್ ಮಾಡುವಾಗ ನನ್ನ ಜೊತೆ ಎಷ್ಟೇ ಕ್ಲೋಸ್ ಫ್ರೆಂಡ್ ಇದ್ದರೂ ನಾನು ವರ್ಕ್ ಮಾಡುವಾಗ ಅವ್ನು ಡಿಸ್ಟರ್ಬ್ ಮಾಡೋಂಗಿಲ್ಲ. ನನಗೆ PGಯಲ್ಲಿ ಬಂದಿದ್ದು ನಾನು ವರ್ಕ್ ಮಾಡೋ, ಯಾಕಂದ್ರೆ ನನ್ನ ಮೈಂಡ್ ಎಷ್ಟು ಮಿಡ್ಲಲ್ಲಿ ಯಾರಾದರೂ ನಿಮ್ಗೆ ಡಿಸ್ಟರ್ಬ್ ಮಾಡಿಬಿಟ್ರೆ, ಈಗ ಫಾರ್ ಎಕ್ಸಾಂಪಲ್ ನಾನು ಇದು ಏನೋ ಮಾಡ್ಬೇಕಂತಿರ್ತೀನಿ, ಇಲ್ಲಿ ಡಿಸ್ಟರ್ಬ್ ಆಗಿಬಿಟ್ರೆ ನೆಕ್ಸ್ಟ್ ಮೈಂಡ್ ಅದು ಅನ್ಬ್ಯಾಲೆನ್ಸರ್, ಅಂದರೆ ಏನು ಮಾಡ್ಬೇಕು ನೆಕ್ಸ್ಟ್ ಅಂತ ಇದು ಆಗ್ತಿತ್ತು. ಅಷ್ಟು ಫೋಕಸ್ಸಿಂದ 3 ವರ್ಷ ಟೈಮ್ ಹಾಕಿರೋದು. ಸೊ 3 ವರ್ಷ ಟೈಮ್ ಹಾಕಿಬಿಟ್ಟು ಇವತ್ತು ಒಂದು ಜನ ರೆಕಗ್ನೈಸ್ ಮಾಡ್ತಾರೆ, ಇಲ್ಲ ಒಂದು ನಮ್ಮ PG ಓನರೇ ಬೆಳಿಗ್ಗೆ ಬಂದುಬಿಟ್ಟು ಅವ್ರು ಹಿಂಗೆ ನೋಡ್ಕೊಂಡು ನಕ್ಕೊಂಡು ಹೋಗೋರು, ಏನಯ್ಯ ಮಾಡ್ತಾನೆ ಅಂದ್ಬಿಟ್ಟು. ಬಟ್ ಅವ್ರಿಗೆ ಒಂದು ಸ್ವಲ್ಪ PG ನಡ್ಸಷ್ಟು ದುಡ್ಡು ದುಡಿದಿರಲ್ಲ, PGಲಿ ಇದ್ದು ಇವತ್ತು ತಯಾರು ಇದನ್ನ ಮಾಡಿ ನೀವು ಅಷ್ಟು ದುಡ್ಡು ದುಡಿದಿರಿ ಅದಕ್ಕಿಂತ ಜಾಸ್ತಿ. ಸೊ ಅವರಿಗೆ ಫೈನಾನ್ಷಿಯಲ್ ಒಂದು ಸ್ವಲ್ಪ ಏನೋ ಹೋಟೆಲ್ ಶಿಫ್ಟ್ ಮಾಡಬೇಕಾಗಿತ್ತು. ಸುಮ್ಮನೆ ಒಂದು ಟೈಮ್ ಬಂದು ಕೇಳಿದ್ರೆ ಏನೋ ಒಂದು ಸ್ವಲ್ಪ ಸಿಗುತ್ತೇನೋ ಅಂತ ನಾನು ಕೊಡ್ತೀನಿ ಅಂದ್ಬಿಟ್ಟೆ. ಅವಾಗ ಗೊತ್ತಾಗಿರೋದು, ಇವನು ದುಡ್ಡು ಮಾಡ್ತಿದ್ದಾನೆ ಯೂಟ್ಯೂಬಲ್ಲಿ ಅಂತಂದ್ಬಿಟ್ಟು. ಬಟ್ ಆಮೇಲಿಂದ ಅವ್ರು ತುಂಬ ಸಪೋರ್ಟ್ ಮಾಡಿದ್ರು. ಅಂದರೆ ನಾನು ಆ್ಯಕ್ಚುಲಿ PG ರೂಮಲ್ಲಿ ಒಳಗಡೆ ಇದ್ದೆ, ಎಲ್ಲ ಮೆಟೀರಿಯಲ್ ಎಲ್ಲ ಇಟ್ಕೊಳಕ್ಕಾಗ್ತಿಲ್ಲ ಅಂತೇಳಿ ನೀವು ನಂಬೋದಿಲ್ಲ. ಆ್ಯಕ್ಚುಲಿ ನಾನು ಬಾಲ್ಕನಿ ಪಕ್ಕದಲ್ಲಿ ಇಟ್ಕೊಂಡ್ಬಿಟ್ಟು ಎಲ್ಲ ಒಂಥರ ಗುಜರಿ ಇರುತ್ತಲ್ಲ ಆ ಥರ ಇತ್ತು. ಅವರು ಸರಿ ಇಟ್ಕೊ ಅಂಥೇಳಿ ಇದು ಮಾಡಿ ಬಾಲ್ಕನಿಯಲ್ಲೆಲ್ಲ ನಾನೇ ವೀಡಿಯೋಗಳೆಲ್ಲ, ಅದೇ ನಂದು ವರ್ಕ್ ಬೆಳಿಗ್ಗೆ 5:30 ಶುರು ಆದರೆ ರಾತ್ರಿ 10 ಗಂಟೆ 11 ಗಂಟೆ ತನಕ ವರ್ಕ್ ಮಾಡ್ತಿದ್ದೆವು. ಸೊ ಆ ಥರ ಇಂದ ಬಂದಿರೋದು. ಇದರಲ್ಲಿ ಇನ್ನೊಂದು ಕಾಮಿಡಿ ಏನಂದರೆ, 2017 ಎಂಡಿಗೆ ನನಗೆ ಹುಡುಗಿ ನೋಡೋಕ್ಕೆ ಶುರು ಮಾಡಿದ್ರು. ಸೊ ಅವಾಗ ಏನಾಗೋದು, ಹುಡುಗಿ ಮನೆಯವರಂದರೆ ನೋಡೋಕ್ಕೆ ಬಂದೇ ಬರ್ತಾರೆ. ಹೌದು. ನನಗೆ ಅವಾಗ ಹುಡುಗಿ ನೋಡೋಕ್ಕೆ ಹೋದಾಗ ನಾನು ತುಂಬ ನಮ್ಮ ಮನೇಲಿ ಹೇಳ್ತಿದ್ದೆ, ನನ್ನ ಸದ್ಯಕ್ಕೆ ಮದುವೆ ಬೇಡ, ಇವತ್ತು ಜಸ್ಟ್ ಗ್ರೋತ್ ಆಗ್ತೀವಿ, 1 ವರ್ಷ ಆಯಿತು, ಸ್ವಲ್ಪ ಟೈಮ್ ಕೊಡಿ, ಇನ್ನೂ ಬೆಳೆದ ತಕ್ಷಣ ನೋಡೋಣ ಅಂತ.
ಅವ್ರ ಮೈಂಡಲ್ಲಿ ಏನಂದರೆ ಇವ್ನು ಮತ್ತೆ ಮಾತು ಕೇಳಲ್ಲ ಅಂತ ಹೇಳ್ಬಿಟ್ಟು, ಯಾಕಂದ್ರೆ ನಮ್ಮ ಅಣ್ಣಂದು 2012 ಮದುವೆ ಆಗಿತ್ತು, ತಮ್ಮಂದು 14 ಮದುವೆ ಆಗಿತ್ತು. ಇವ್ನು ಬಿಟ್ರೆ, ಯಾಕಂದ್ರೆ ನನ್ಗೆ 10,000 ಸಂಬಳದಲ್ಲಿ ಎಲ್ಲಿ ಮದುವೆ ಆಗ್ತೀರಾ ಮುಂಚೆ ಎಲ್ಲ. 10,000 2016 ಇತ್ತು, ಅದಕ್ಕಿಂತ ಮುಂಚೆ 14 ನನಗೆ 6,500 ಸಂಬಳ. ಕೋರ್ಮಂಗ್ಲ, ಇದು ಜಯನಗರ್ 4th ಬ್ಲಾಕಿಂದ ಕೋರ್ಮಂಗ್ಲ 8th ಬ್ಲಾಕ್ ನಡ್ಕೊಂಡು ಹೋಗ್ತಿದ್ದೆ, ಡೈಲಿ 14 ಕಿಲೋಮೀಟರ್ ನಡ್ಕೊಂಡು ಹೋಗ್ತಿದ್ದೆ ಆಫೀಸ್ ನಾನು ಅವಾಗ. ಸೊ 2017 ಎಂಡಲ್ಲಿ ಮದುವೆ ನೋಡೋಕೆ ಬಂದಾಗ ಒಂದು ಹುಡುಗಿ ಮನೆಯವರು ಬರ್ತೀನಿ ಅಂದರು, ಒಂದಿಬ್ಬರು. ಅವ್ರು ಇಂಜಿನಿಯರಿಂಗ್ ಏನೋ ಓದ್ತಾ ಇದ್ರು. ಒಂದು ತಿಂಗಳಿಗೆ ನಮ್ಗೊಂದು 50,000 ಬರ್ತಿದೆ ಅಂತ ಸಂಬಳ ಹೇಳಿದ್ದೆವು. ಬಟ್ ನನಗೆ ಅವಾಗ 2 ಲಕ್ಷ ಮೇಲೇನೆ ಇತ್ತು ಅವಾಗ. 2 ಲಕ್ಷ ಮೇಲೆ ಇತ್ತು. ನಂಬಲ್ಲ ಅಂತಂದ್ಬಿಟ್ಟು ಅವಾಗ ಸುಮ್ಮನೆ ಒಂದು ಆವರೇಜ್ 2 ಲಕ್ಷ ಬರ್ತಿರೋ 50,000 ಹೇಳಿದ್ರಿ. ಸೊ ಯಾಕಂದ್ರೆ ನಮ್ದು ಕಾನ್ಸ್ಟೆಂಟ್ ಆಗಿ ಇರಲ್ಲ. ಆಮೇಲೆ ಇನ್ನೊಂದು, ಅವ್ರು ಇಬ್ರು ಬಂದ ತಕ್ಷಣ ನಮ್ಮ ತಂದೆ ಹೇಳಿದ್ರು ಅವ್ರು ಬರ್ತಾರೆ ತೋರ್ಸು ಅವ್ರಿಗೆ. ಬಂದರು, ಒಂದು ಹೋಟೆಲ್ ಕರ್ಕೊಂಡು ಹೋದೆ ಅವ್ರಿಗೆ. ನಾನು ಕಾಫಿ ಟೀ ಕುಡಿಸ್ದೆ. ಇಲ್ಲ ನಿಮ್ಮದು ನೋಡಬೇಕು ಚಾನಲ್ ಎಲ್ಲ ಅಂತಂದ್ರು. ನಮ್ಮ ತಂದೆ ಮುಂಚೆ ಹೇಳಿದರು, ನೋಡು PGಗೆಲ್ಲ ಕರ್ಕೊಂಡು ಹೋಗಬೇಡ, ನೋಡಿದ್ರೆ ಅವ್ರು ಏನಾರು ತಿಳ್ಕೊಂಡ್ಬಿಡ್ತಾರೆ. ಯಾಕಂದರೆ ನೀವೇ ಅವತ್ತು ಬಂದಿದ್ರೆ ನನ್ನ ಹತ್ರ ಮೇ ಬಿ ಏನಪ್ಪ ಇವನು ಎಲ್ಲ, ಯಾಕಂದರೆ ನಾನು ಹೇಳ್ದಲ್ಲ ನಿಮಗೆ ಅದು ವೇಸ್ಟು, ಕುಡಿದ್ಬಿಟ್ಟು ನೀವು ಬಾಟಲ ಬಿಸಾಕಿರ್ತೀರ, ನಾನು ಅದನ್ನು ತೊಗೊಂಬಂದು ಇಟ್ಕೊಂಡಿರ್ತೀನಿ. ಕರೆಕ್ಟ್ ಅಲ್ವಾ? ಆ ಥರ ಎಲ್ಲ ಇಟ್ಕೊಂಡಿದ್ದೆ ನಾನು. ಸೊ ಅವ್ರು ಫೈನಲ್ ಆಗಿ ಬರಬೇಕು ಅಂದ ತಕ್ಷಣ ಕರ್ಕೊಂಡು ಹೋದೆ. ಅವ್ರದ್ದು ಒಬ್ಬೊಬ್ರ ಮುಖ ಅವ್ರವ್ರು ನೋಡ್ಕೊಳಕ್ಕೆ ಶುರು ಮಾಡಿದ್ರು. ನನಗೆ ಯೂಟ್ಯೂಬಲ್ಲಿ ಎಷ್ಟು ಬರುತ್ತೆ ಅದನ್ನೆಲ್ಲ ತೋರಿಸೋತಂದ್ರೆ, ಅದ್ರದ್ದು ಏನಾದ್ರು ನಿಮಗೆ ಪ್ರೂಫ್ ಇದೆಯಾ, ಸ್ಯಾಲ್ರಿ ಏನಿಲ್ಲ ಅಂದರೆ ಪ್ರೂಫ್ ಏನೂ ಇಲ್ಲ, ID ಇರುತ್ತೆ ಅಂತಂದು. ಯಾವಾಗ ಅವ್ರು ನನ್ನ ಯೂಟ್ಯೂಬ್ ಚಾನಲ್ ಚೆಕ್ ಮಾಡಿದ್ರು, ಇಬ್ಬರು ಮುಖ ಅವರೇ ನೋಡಕ್ಕೆ ಶುರು. ಯಾಕಂದ್ರೆ ಅವರಿಬ್ಬರು IT ಇಂಜಿನಿಯರಿಂಗ್ಗಳು. ಒಬ್ಬರಿಗೆ 50,000 ಸಂಬಳ ಇತ್ತು, ಒಬ್ಬರಿಗೆ 70,000 ಸಂಬಳ ಇತ್ತು. ಅವರಿಬ್ರು ಸಂಬಂಧಪಟ್ಟವ್ರು ಬಂದಿದ್ದಲ್ಲಿ. ಹೌದು. ಅವ್ರಿಗೆ ಕ್ವಶನ್, ಇವ್ನು ಸ್ಟಾರ್ಟ್ ಮಾಡಿನೇ 6-7 ತಿಂಗಳಾಗಿಲ್ಲ, 1 ವರ್ಷ ಕಂಪ್ಲೀಟ್ ಆಗಿಲ್ಲ, 2.5 ಲಕ್ಷ ಇವ್ರಿಗೆ ಹೆಂಗ್ ಬರ್ತಿದೆ ಅಂತ ನನ್ಗೆ ಕ್ವಶನ್ ಕೇಳಕ್ಕೆ ಶುರು ಮಾಡಿದ್ರು ಅವರು. ಸೊ ನಾನು ಹೇಳಿದೆ ಈ ಥರ ಫುಲ್ ಟೈಮ್ ಎಲ್ಲ ಮಾಡ್ತಿದ್ದೀನಿ. ಅದು ಏನಾಗೋಯ್ತು ಅಂದರೆ ಅವ್ರವ್ರಿಗೆ ಕ್ವಶನ್ ಒಂದು ಶುರು ಆಯಿತು. ಆಮೇಲೆ ಬಂದವ್ರು ಯಾರೇ ಆಗಲಿ, ಒಂದು ಹೆಣ್ಣಿನ ಕಡೆಯವ್ರು ಬಂದು ನಿಮ್ಮ 108 ಕ್ವಶನ್ ಕೇಳ್ತಾರೆ. ಯೂಟ್ಯೂಬ್ ಆದ ತಕ್ಷಣ ಇನ್ನೇನು ಅಂತ ತಕ್ಷಣ ನಾನು ಹೇಳಿದೆ, ಯೂಟ್ಯೂಬ್ ಅನ್ನೋದು ಆ್ಯಕ್ಚುಲಿ ಬಂದು 10-20 ವರ್ಷ 30 ವರ್ಷ ಮಾಡೋಕ್ಕಾಗಲ್ಲ, ತುಂಬ ರೇರ್. ನೀವು ಟೀಮ್ ವರ್ಕ್ ಇದ್ದರೆ ಮಾಡ್ಕೋಬೋದು. ಸೊ ನಾನು ಹೇಳಿದೆ, ಒಂದು 3 ವರ್ಷ ಆದ ತಕ್ಷಣ 4 ವರ್ಷ ಆದ ತಕ್ಷಣ ಇನ್ನೇನೋ ಸ್ಟಾರ್ಟ್ ಮಾಡಬೇಕು ಅದು ಇದು ಅಂತಂದು. ಸೊ ಅವ್ರು ಅಷ್ಟೆಲ್ಲ ಮಾಡ್ಕೊಂಡ್ಬಿಟ್ಟು ಅವ್ರವ್ರಿಗೆ ಕ್ವಶನ್ನು, ನಮಗೆ ಬರ್ತಾ ಇಲ್ಲ ಇವನಿಗೆ ಬರ್ತಿದೆಯಲ್ಲ ಅಂಥೇಳಿ ಒಂದು ಕನ್ಫ್ಯೂಷನಲ್ಲೇ ಹೋಗಿದ್ದವರು. ಆಮೇಲೆ ನಾನು ಹೇಳಿದೆ ನಮ್ಮ ತಂದೆಗೆ, ನನಗೆ ಆ್ಯಕ್ಚುಲಿ ಮದುವೆ ಹಾಕಿ ಇಂಟ್ರೆಸ್ಟ್ ಇರಲಿಲ್ಲ ಅವಾಗೆಲ್ಲ. ಸೊ ಬೇಡ ಅಂಥೇಳಿ ಹೇಳ್ಬಿಟ್ಟೆ. ಅವತ್ತು ವ್ಯಕ್ತಿ ನನ್ನ ಫಸ್ಟು ಒಂಥರ ನೋಡಿರೋ ವ್ಯಕ್ತಿ ಇವತ್ತಿಗೆ ಅವರೇ ಟ್ರೈ ಮಾಡಿ ಮಾತಾಡ್ಸಕ್ಕೆ ಹೋಗ್ತಿರ್ತಾರೆ ಆ ಥರ. ಸೊ ಅವರಿಗೆ ಒಂಥರ ಕನ್ಫ್ಯೂಷನ್ ಹೇಳ್ಬೇಕಂದ್ರೆ, ನಿಮ್ಗೆ ಇಷ್ಟೆಲ್ಲ ಬರ್ಬೋದಾ ಯೂಟ್ಯೂಬ್ ಅಲ್ಲಿ ಅಂತ. ಈಗ ಹುಡುಗಿ ಏನಾಯ್ತು, ನೋಡಿದವ್ರು ಏನಾದ್ರು ಅವತ್ತು? ಇಲ್ಲ ಆಕ್ಚುಲಿ ನಾವು ಅದು ರಿಜೆಕ್ಟ್ ಆಗ ಅದು ಅಂದ್ರೆ ಮತ್ತೆ ಒಂದ್ ಸ್ವಲ್ಪ ಟೈಮ್ ತಗೊಂಡೆ ನಾನು. ಅದು ಆದ ತಕ್ಷಣ ಮತ್ತೆ ಸುಮಾರು ನೀವು ಹುಡುಗಿ ನೋಡಕ್ ಕರ್ಕೊಂಡು ಹೋದಾಗೆಲ್ಲ ಏನಾಗ್ತಿತ್ತು ಅಂದ್ರೆ, ಏನ್ ಮಾಡ್ತಾನೆ ಹುಡುಗ, ಯೂಟ್ಯೂಬ್ ಅಂದ್ರೆ ಏನು, ಬರೀ ಈ ತರನ ಕ್ವಶನ್ಗಳು. ಹಿಂಗಾಗಿ ಅದಕ್ಕೆ ನಮ್ಮ ತಂದೆ ಹೇಳ್ತಿದ್ರು, 2 ವೀಲರಲ್ಲಿ ಶೋರೂಮಲ್ಲಿ ವರ್ಕ್ ಮಾಡಿದ್ವಿ, ಯಾರಿಗಾರ ಅರ್ಥ ಆಗುತ್ತೆ ಹಂಗೆ ಅಂತ ತಂದ್ಬಿಟ್ಟು. ಸೊ ಈ ತರ ಒಂದು ಜರ್ನಿ ಬಂದಿರೋದು. ಬಟ್ ಮೇಡಮ್, ಈಗ ನೀವು ಮದುವೆ ಆಗಿದೆ, ಮಕ್ಕಳಿದೆ, ಈ ಜರ್ನಿ ಹೆಂಗ್ ಶುರು ಆಯ್ತು? ಸೊ ಇದು ಹೆಂಗತ್ತಂದ್ರೆ, ಫೈನಲ್ ಆಗಿ ನಮ್ಮ ಮನೆಯಲ್ಲಿ ಮದುವೆ ಮಾಡ್ಲೇಬೇಕು, ಬಿಟ್ರೆ ಕೆಟ್ವಿ ನಾವು ಅಂತ. ಸೊ ನಂದೇನಿತ್ತು ಅಂತಂದ್ರೆ, ನಾನು ಬೆಂಗಳೂರಲ್ಲಿ ಇದ್ದೀನಿ, ನಾನು ಈ ತರ ಒಂದು ವರ್ಕ್ ಮಾಡ್ತಿದ್ದೀನಿ ಅಂತಂದ್ರೆ, ನನ್ಗೆ ಇದೇ ತರ ಮ್ಯಾಚ್ ಆಗೋರು ನೋಡೋಣ ಅಂತ ನನ್ನ ಪ್ಲಾನ್ ಇತ್ತು. ಯಾಕಂದ್ರೆ ನಮ್ ಕೆಲ್ಸ ಇನ್ನೊಬ್ರು ಸ್ವಲ್ಪ ನೋಡ್ಕೊಂಡ್ರೆ ಈಸಿ ಆಗಿರುತ್ತೆ ಅಂತಂದ್ಬಿಟ್ಟು. ಸೊ ಅದು ಆಗ್ಲಿಲ್ಲ. ಯಾಕಂದ್ರೆ ಇವ್ರಿಗೆ ಅಷ್ಟು ಯೂಟ್ಯೂಬ್ ಕಲ್ಸ್ಕೊಡ್ಬೇಕಂದ್ರೆ ಅಷ್ಟು ಈಸಿಯಾಗಿನೂ ಇಲ್ಲ ಅದು. ಸೊ ತುಂಬಾ ಪೇಷನ್ಸ್ ಇರಬೇಕು. ತಲೆ ನಾನು 3% ನಿಮ್ಗೆ ಟಚ್ ಅಪ್ ಮಾಡಿದ್ರೆ, ನೀವು 90% ನೀವೇ ಓನ್ ಆಗಿ ಥಿಂಕ್ ಮಾಡಿದ್ರೆ ಯೂಟ್ಯೂಬ್ ಮಾಡೋಕ್ಕಾಗಲ್ಲ. ಸೊ ಇವ್ರದ್ರಲ್ಲಿ ಅಂದರೆ, ಇವ್ರ ಅಣ್ಣ ಬಂದ್ಬಿಟ್ಟು ಸ್ವಲ್ಪ ಎಜುಕೇಟೆಡ್ ಇದ್ರು. ಯೂಟ್ಯೂಬ್ ಅಂದ ತಕ್ಷಣ ಅವ್ರಿಗೊಂದು ಸ್ವಲ್ಪ ಏನೋ ಅರ್ಥ ಆಗ್ಬಿಟ್ಟು ಸರಿ ಅಂತ ಹೇಳಿ ಸರಿ, ಹಾಗಾಗಿ ಮದುವೆ ಫಿಕ್ಸ್ ಆಗಿ ಮದುವೆನೂ ಆಯಿತು. ಸೊ ಮದುವೆ ಆಗಿ ಅದಕ್ಕಿಂತ ಮುಂಚೆ ಇನ್ನೊಂದು ಏನಂತಂದ್ರೆ, ನಾನು ಕಾರ್ ವಾಶ್ ಮಾಡ್ತಿರ್ಬೇಕಂದ್ರೆ ಒಬ್ರು ಗೂಗಲ್ ಅಲ್ಲಿ ವರ್ಕ್ ಮಾಡೋರು, ಯೂಟ್ಯೂಬ್ ಅಲ್ಲಿ ವರ್ಕ್ ಮಾಡೋರು ನಮ್ಮ ಮನೆ ಮುಂದ್ಗಡೆ ನಡ್ಕೊಂಡು ಹೋಗ್ತಿರ್ಬೇಕಂದ್ರೆ ಸೇಮ್ ಮತ್ತೆ ಕಾರ್ ವಾಶ್, ನನ್ನ ಕಾರ್ ನಾನೇ ವಾಶ್, ನನ್ಗೆ ತುಂಬಾ ಇಷ್ಟ. ನನ್ಗೆ ಬೇರೆಯವ್ರು ವಾಶ್ ಮಾಡಿ ಎಲ್ಲ ಗಲೀಜಿದ್ರು ನನ್ಗೊಂತಾರ ಅದು. ಸೊ ಅವರು ಯೂಟ್ಯೂಬರ್ ಜೊತೆ ಮಾತಾಡ್ಬೇಕಂದ್ರು. ನಾನು ಸರಿ ಹೇಳಿದ್, ನೀವು ನಂಬೋದಿಲ್ಲ, ಇವತ್ತಿಗೆ ನಾನು
10 ಇಯರ್ಸಲ್ಲಿ ಆಲ್ಮೋಸ್ಟ್ ಅಲ್ಲಿ ಯಾವಾಗ ರೆವಿನ್ಯೂ ಶುರು ಆಯಿತು ಅವಾಗ ನಾನೇ ಓನಾಗಿ ಬ್ಯಾಡ್ಜ್ ಮಾಡ್ಕೊಂಡಿರೋದು. ನೀವು ಇಷ್ಟು ವರ್ಷದಲ್ಲಿ 9 ವರ್ಷದಲ್ಲಿ ಭಾಳ ಆದರೆ ನಾನು ಬ್ಯಾಡ್ಜ್ ಇಲ್ಲಾರ್ದೆ ಓಡಿರೋದು 3 to 4 ಡೇಸ್ ಇರ್ಬೋದು ಅಷ್ಟೇ ಮಾತ್ರ. ಪ್ರತಿದಿನ ಬ್ಯಾಡ್ಜ್ ಆಗ್ತೀರಿ? ಪ್ರತಿದಿನನೂ ಇರುತ್ತೆ. ಮಲ್ಕೊಳ್ಳೋ ಹಾಕ್ಕೊಳ್ತಿದ್ದೆ ಮುಂಚೆ, ಅದೊಂದು ಟೈಮ್ ಪಿನ್ ಇದು ಆಗ್ಬಿಟ್ಟು ಸುಚ್ಚಿದಕ್ಕೆ ಮಲ್ಕೊಳ್ಳೋಕೆ ಅಷ್ಟು ತೆಗೆದುಬಿಟ್ಟು. ಅಂದರೆ ನಂದು ಏನಂತಂದರೆ ಯಾಕಂದರೆ ನಾನು ಬೆಳೆದಿರೋದು ಯೂಟ್ಯೂಬಿಂದನೇ. ಸೊ ಇದು ಯಾವಾಗ ನಾವು ಹಾಕ್ಕೊಂಡಿರ್ತೇವೋ ಏನೋ ಒಂದು ವರ್ಕಲ್ಲಿ ಇದೆಯೋ ಮೈಂಡ್ ಅದನ್ನೇ ಇರುತ್ತೆ. ಯಾಕಂದರೆ ಪ್ರತಿಯೊಂದು A to Z ನೀವು ತೆಗೆದ್ರೆ ಪ್ರತಿಯೊಂದನ್ನು ಪರ್ಚೇಸ್ ಮಾಡಿದ್ದ ನಾನು ಯೂಟ್ಯೂಬ್ ದುಡ್ಡಿಂದ. ಸೊ ಹಾಗಾಗಿ ಅದಕ್ಕೆ ನನಗೆ ಓವರ್ ರೆಸ್ಪೆಕ್ಟ್. ಮುಂಚೆ ಎಲ್ಲ ನಾನು ಸಹಜವಾಗಿ ಅನ್ನೋದಕ್ಕಿಂತ ಇವತ್ತು ಯಾರು ದುಡ್ಡು ಕೊಡಲ್ಲ. ಹೌದು, ಮಗ ಬಿಸ್ನೆಸ್ ಮಾಡ್ತಾನೆ ಅಂದರೆ ಮಿಡಲ್ ಕ್ಲಾಸಲ್ಲಿ ಮನೆಯವರೇನೋ ಒಂದು 50,000 1 ಲಕ್ಷ ಹಾಗೆ ಹೀಗೆ ಮಾಡ್ಬೋದು ನಾವು. ಆದರೆ ಒಂದು ಯೂಟ್ಯೂಬ್ ನಿಮಗೆ ಇವತ್ತು 4 ಕೋಟಿ ರೂಪಾಯಿ ಹಣ ಕೊಟ್ಟಿದೆ ಅಂತಂದರೆ ಅದು ಮಿಗಿಲಾದಂಥ ಸಂಬಂಧ, ರಿಲೇಷನ್ಶಿಪ್. ಹಾಗಾಗಿ ಅದನ್ನ ಹಾಕೋದ್ರಿಂದ ಏನಿಲ್ಲ. ಆದರೆ ಯಾರಿಗೆ ಅದರ ಮೌಲ್ಯ ಗೊತ್ತಿರುತ್ತೆ ನೀವು ಹಾಕಿದ್ರಿ ಹೇಳಿದ್ರಿ. 9-10 ವರ್ಷದಲ್ಲಿ ನೀವು ಅದನ್ನ 4 ದಿನ ಮಾತ್ರ ತೆಗ್ದಿದ್ದೀನಿ, ಇನ್ನೆಲ್ಲ ಟೈಮು ಹಾಕಿದ್ದೀನಿ, ಆ ಬಾಂಡಿಂಗ್ ನಮ್ಗೆ ಬೇಕು ಅಂತ. ಖಂಡಿತವಾಗಿ ಅದರಲ್ಲಿದೆ. ಇವತ್ತು ನಾನು ಒಂದು 25 ಜನ ಕೆಲಸ ಕೊಟ್ಟಿದ್ದೀನಿ ಅಂತಂದ್ರೆ ಒಂದು 20-25 ಜನ ಕೆಲಸ ಕೊಟ್ಟಿದ್ದ ಕಾರಣ ಬಿಕಾಸ್ ಆಫ್ ಯೂಟ್ಯೂಬ್ ಮೇಜರ್. ಕರೆಕ್ಟ್ ಅಲ್ವಾ? ನಾನು ಈ ತರ ಕಾನ್ಸೆಪ್ಟ್ ಅಲ್ಲಿ ಫೇಸ್ಬುಕ್ ನಂಬ್ಕೊಂಡಿರಕ್ಕಾಗಲ್ಲ. ಅವ್ನು ಯಾವಾಗ ಬೇಕಾದ್ರೆ ಮಾಡಿದ್ರೆ ಡಮ್ 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 ಅಂತ ಫೇಸ್ಬುಕ್ ಅಲ್ವಾ? ಹಾಗಾಗಿ ಯೂಟ್ಯೂಬ್ ಹೇಗೆ ಅಂತಂದ್ರೆ ಕಂಪ್ನಿಗಳ ಸಂಬಳ ಹಾಕೋದು ಮಿಸ್ ಮಾಡ್ತಾರೋ ಬಿಡ್ತಾರೋ 23-25 ಪೇಮೆಂಟ್ ಬಂದಿರುತ್ತೆ. ಎಲ್ಲ ನಾವು ಎಲ್ಲಿ ಕೇಳೋದೇ ಇಲ್ಲ ಹೇಳ್ಬೇಕಂತಂದ್ರೆ ಪೇಮೆಂಟ್ ಬಂದಿರುತ್ತೆ, ಯಾವುದೇ ಇಶ್ಯೂ. ಆದ್ರೆ ಕಮ್ಯುನಿಟಿ ಗೈಡ್ಲೈನ್ಸ್ ಬೇರೆ ಬೇರೆ ಬಂದಾಗ ಅದನ್ನ ನಾವು ರೂಲ್ಸ್ ವೈಲೇಷನ್ ಮಾಡಿದಾಗ ತೆಗಿತಾರೆ. ಬಟ್ ಅದನ್ನ ನಾವು ನೋಡ್ಕೊಂಡು ಹೋಗ್ಬೇಕು. ಅದೇ ಮೇಕ್ ಯುವರ್ ಓನ್ ಕ್ರಿಯೇಷನ್ ಅಂದ್ರೆ ಪ್ರಾಬ್ಲಮ್ಮೇ ಇಲ್ಲ. ನಾವು ಸ್ವಂತ ನಮ್ದು ನಾವು ಕಂಟೆಂಟ್ ಕ್ರಿಯೇಟ್ ಮಾಡ್ತೀವಿ ಅಂದ್ರೆ ಪ್ರಾಬ್ಲಮ್ ಇರೋದಿಲ್ಲ. ಇಟ್ಸ್ ವಂಡರ್ಫುಲ್. ಬಟ್ ವಾಟ್ ನೆಕ್ಸ್ಟ್? ಸೊ ಇವಾಗಲೇ ಮಾತಾಡ್ತಾ ಹೇಳಿದ್ರಿ ಲೈಫ್ ಟೈಮೇ ಯೂಟ್ಯೂಬ್ ಅಲ್ಲ ಅಂತ. ಹೌದೌದು. ವಾಟ್ ನೆಕ್ಸ್ಟ್? ಇವಾಗ ನಾನು ಯೂಟ್ಯೂಬ್ ಯಾಕೆ ಲೈಫ್ ಟೈಮ್ ಅಲ್ಲ ಅಂತ ಹೇಳ್ತೀನಿ ಅಂತಂದ್ರೆ, ಯೂಟ್ಯೂಬ್ ಅನ್ನೋದು 100% ಎಫರ್ಟ್ ಹಾಕಿ ನೀವು ಮಾಡಿದ್ರೆ 3 ವರ್ಷ ಮಾಡಿದ್ರೆ ಸಾಕು 30 ವರ್ಷಕ್ಕಾಗಷ್ಟು ದುಡ್ಡು ಮಾಡ್ಕೋಬೋದು. ಸೊ ಯೂಟ್ಯೂಬ್ ಅನ್ನೋದು ನಾವು ಏನೇ ಈಗ ನಾನು ಕ್ಯಾಲ್ಕುಲೇಷನ್ ಪ್ರಕಾರ ನೀವು ಮುಂದಿನ 35 ವರ್ಷಕ್ಕೆ 4 ಕೋಟಿ 1 ಲಕ್ಷ ಸಂಬಳ ಅನ್ಕೊಂಡ್ರೆ 1 ಲಕ್ಷ ಸಂಬಳದ ನಾವು ಲೆಕ್ಕ ಹಾಕೊಂಡ್ರೆ ನಿಮ್ಗೆ 25 ವರ್ಷ ಇದ್ದಾಗ ನೀವು ಶುರು ಮಾಡಿದ್ರೆ 35 ವರ್ಷ ವರ್ಕಿಂಗ್ ಇಯರ್, 60 ವರ್ಷಕ್ಕೆ ರಿಟೈರ್ಮೆಂಟ್. ನೀವು ಈಗ 4 ಕೋಟಿ ದುಡ್ದಿದ್ದೀರಿ ಇನ್ ಜೀವನದ. ಬಟ್ ಆದ್ರೆ ಈ ದುಡಿಮೆನ ನೀವು ಎಲ್ಲಾರು ಬಂಡವಾಳ ಹಾಕಿದ್ರ ಏನ್ ಮಾಡಿದ್ರಿ? ಪ್ರಶ್ನೆ ಕ್ವಶನ್ಸ್ ರೈಸ್ ಆಗುತ್ತೆ. ಕಾರ್ ತಗೊಂಡಿದ್ರಿ, ಕಾರ್ ಕಾಣುತ್ತೆ, ಏನ್ ಮಾಡಿದ್ರಿ ಅಂತ. ಸೊ ನಾನು ಆಕ್ಚುಲಿ ಏನಾಗೋಯ್ತು ಆಮೇಲೆ ಏನ್ ಗೊತ್ತಾ, ಕೆಲವರೆಲ್ಲ ಅಕೌಂಟ್ ಹೇಳಂಗಿಲ್ಲ, ನಿಮ್ಗೆ ಬಂದಿರೋ ಅಮೌಂಟೇ ಅಕೌಂಟ್ಗೆ ಟ್ಯಾಕ್ಸ್ ಕಟ್ಟಿದ್ದೀರಿ. ಹೌದು. ಸೊ ಟ್ಯಾಕ್ಸು ಕಟ್ಟಿದ್ದಾಯ್ತು. ಆ್ಯಕ್ಚುಲಿ ನಾನು 1 ವರ್ಷ ಬಂದ್ಬಿಟ್ಟು ಆಲ್ಮೋಸ್ಟ್ ಅಲ್ಲಿ 10 ಲಕ್ಷ ಏನೋ ಒಂದು ವರ್ಷದಲ್ಲಿ ಟ್ಯಾಕ್ಸ್ ಕಟ್ಟಿದೆ. ಟೈಮ್ 10 ಲಕ್ಷ 2020 ಅಲ್ಲಿ ಅನ್ಕೋತೆ. ಯಾವ್ದು ಹೈಯೆಸ್ಟ್ 87 ಲ್ಯಾಕ್ ಏನೋ ಅರ್ನ್ ಮಾಡಿದ್ದೆ ಆ ವರ್ಷ ನಾನು. ಓಕೆ, ಒಂದು ನಿಮಿಷ ಈ ಕಡೆ ಬರೋಣ. 2010 ನಿಮ್ಮ ಸ್ಯಾಲ್ರಿ ಏನಿತ್ತು? ಸಾರಿ, ಅವಾಗಲೇ ಫುಲ್ ಇಲ್ಲ, ಸ್ಯಾಲ್ರಿ ಏನಿತ್ತಾಗ? 10 ಅಲ್ಲ, 10 ಅಲ್ಲಿ ಇನ್ನು ಸ್ಟೂಡೆಂಟಾ? ಇಲ್ಲ 2009 ಅಲ್ಲಿ ವರ್ಕ್ ಮಾಡ್ತಿದ್ದೆ. 3,500. 2010 3,500 ಸಂಬಳ, 2020ಕ್ಕೆ 10 ಲಕ್ಷ ಟ್ಯಾಕ್ಸ್ ಪೇ ಮಾಡಿದ. ಟ್ಯಾಕ್ಸ್ ಪೇ. ಆ ವರ್ಷದ ರೆವಿನ್ಯೂ ಏನಿತ್ತು? 1.5 ಕೋಟಿ ಮೇಲೆ ಇರುತ್ತಲ್ಲ. 2020 ಅಲ್ಲಿ 87 ಲ್ಯಾಕ್ ರೆವಿನ್ಯೂ. 87 ಲಕ್ಷ. 2010ಕ್ಕೆ ತಿಂಗಳಿಗೆ 3,500 ಸಂಬಳ ಅಂದ್ರೆ ಅದು ವರ್ಷಕ್ಕೆ ನಿಮ್ಗೆ 42,000 ರೂಪಾಯಿ ಸಂಬಳ. 2010. 2020ಕ್ಕೆ 87 ಲಕ್ಷ ರೆವಿನ್ಯೂ. ಅಂದ್ರೆ ಯಾವುದೋ ಬಂಡವಾಳ ಅಲ್ಲ, ನಮ್ಮ ಬುದ್ಧಿ ಬಂಡವಾಳ, ನಮ್ಮ ಕ್ರಿಯೇಟಿವಿಟಿ ಬಂಡವಾಳ, ನಮ್ಮ ಕನಸು ಬಂಡವಾಳ, ನಮ್ಮ ಮಹತ್ವಾಕಾಂಕ್ಷಿ ಬಂಡವಾಳ. ಯಾಕೆ ವಿಷಯ ಹೇಳ್ತಾ ಇದ್ದೀನಿ? ಇದು ಯಾವುದೋ ಆ್ಯಪ್ ಪ್ರಮೋಷನ್ ಅಲ್ಲ, ಇದು ಯಾವುದೋ ಗ್ಯಾಮ್ಲಿಂಗ್ ಗೇಮ್ ಪ್ರಮೋಷನ್ ಅಲ್ಲ, ಇದು ಯಾವುದೋ ದುಡ್ಡು ಹಾಕಿ ದುಡ್ಡು ಬರುತ್ತೆ ಅನ್ನೋದಲ್ಲ. ನೀವು ನಿಮ್ಮ ಬುದ್ಧಿವಂತಿಕೆನ ಹಾಕಿ. ಯೂಟ್ಯೂಬ್ ಇವತ್ತು ಕರ್ನಾಟಕ ಟಿವಿ ನೀವು ನಂಬ್ತೀವಿ ಅನ್ನೋದೇ ಆದರೆ, ಕರ್ನಾಟಕ ಟಿವಿ ಇದೆ ಅನ್ನೋದೇ ಆದರೆ ಅದಕ್ಕೆ ಕಾರಣ ಯೂಟ್ಯೂಬ್. ಬಹಳಷ್ಟು ಯೂಟ್ಯೂಬರ್ಗಳು ಇವತ್ತು ವರ್ಕ್ ಮಾಡ್ತೀವಿ. ನಮ್ಮಲ್ಲಿ ಎಂಪ್ಲಾಯ್ ನಮ್ಮ ಅಮ್ಮ ಚಂದನ್ ಗೌಡ ಅಂತ ನಮ್ಮಲ್ಲಿ ಇವನು KR ಪೇಟೆನಲ್ಲಿ MLA ಕಂಟೆಸ್ಟ್ ಮಾಡಿದ್ದ, ಮಂಡ್ಯ MP ಕಂಟೆಸ್ಟ್ ಮಾಡಿದ. ಈಗ ನ್ಯೂಸ್ ಅಲರ್ಟ್ ಅಂತ ಯೂಟ್ಯೂಬ್ ಚಾನಲ್ ಇದೆ. ಅವನು ಹೋಟೆಲ್ ಮಾಡ್ತೀನಿ ಅಂತೆಲ್ಲ ನಮ್ಮ ಕರ್ನಾಟಕ ಡಿಬೇಟ್ನಲ್ಲಿ ಹೋದ ಆಗಲಿಲ್ಲ ಅಂದ್ರೆ ಹಲವು ಸೋಲು ಕಂಡವ್ರಿಗೆ ಗೆಲುವು ಕೊಟ್ಟಿರೋದು ಯೂಟ್ಯೂಬ್. ಪಕ್ಕ ಕರ್ನಾಟಕ ಟಿವಿಗಿಂತ 4-5 ಪಟ್ಟು ದೊಡ್ಡ ರೆವಿನ್ಯೂ ಪಡೆದಂತಂದ್ರೆ 4-5 ಕೋಟಿ 4 ಕೋಟಿ ರೂಪಾಯಿ, $5 ಲಕ್ಷ ರೆವಿನ್ಯೂ ಬಂದಿದೆ. ಕರ್ನಾಟಕ ಟಿವಿಗಿಂತ 4 ಟೈಮ್ಸ್ ಅಂತಂದಾಗ ನಿಮ್ಗೊಂದು ಲೆಕ್ಕಾಚಾರಗಳು ಸಿಕ್ಕಿರ್ತದೆ, 4 ಪಟ್ಟು. ನಮ್ದು ಅದ್ರಲ್ಲಿ 4ರಲ್ಲಿ 1 ಭಾಗ ಅಷ್ಟೇ, ಅಂದರೆ 25%. ನಾವೆಲ್ಲ 25 ಮಂದಿ ಇದ್ರು ಕೂಡ ಏಕಾಗಿಯಾಗಿ ಎಷ್ಟು ಮಾಡಿದ್ದಾರೆ. ನನಗೀಗ
ಟಾಪ್ 10 ವಿಡಿಯೋಸ್, ಟಾಪ್ 10 ಪ್ರಾಜೆಕ್ಟ್ ಅಲ್ಲಿ ಯಾವ್ದಿದಾಗಿದೆ ಅಂತ ಇದು ಮಾಡ್ಬೋದಾ? ನೀವು ಅದನ್ನ ಹೇಳಿದ್ರಿ ಫಸ್ಟ್ ವಿಡಿಯೋ. ಸೊ ಇದು ಫಸ್ಟ್ ವಿಡಿಯೋ 2015 ಕ್ಲಿಕ್ ಆಗಿದ್ದು. ರೆವಿನ್ಯೂ ಅದಕ್ಕೆ ಇವಾಗ ಹತ್ತತ್ರ ಒಂದು $4,000 ಏನೋ ಬಂದಿದೆ. ಬಟ್ ನಾನು ಸ್ಪೆಂಡ್ ಮಾಡಿರೋದು $1 ಪೇಪರ್ ಏನು ಅನ್ಕೊಳ್ಳಿ. $1 $4,000 ಅಂದ್ರೆ ಒಂದು ಆಲ್ಮೋಸ್ಟ್ ಒಂದು $3 ಲಕ್ಷ. ಹಳೇದು ಇವತ್ತಿನ ಡಾಲರ್ ರೇಟ್ ಲೆಕ್ಕ ಹಾಕೊಂಡ್ರೆ 3 ಲಕ್ಷ. ಇದೊಂದು ವಿಡಿಯೋ ಇಂದ $1 ಪೇಪರು, ಇದೊಂದು $1 ಪೇಪರ್ ಖರ್ಚು ಮಾಡಿ $3 ಲಕ್ಷ, $4,000. ಅಂದ್ರೆ ಯಾಕಂದ್ರೆ ಇದು ಅವತ್ತು ರೆವಿನ್ಯೂ ಇವತ್ತಿಗೆ ರೆವಿನ್ಯೂ ಸೇರಿದಾಗ ಅವತ್ತು ಡಾಲರ್ ರೇಟ್ ತುಂಬಾ ಕಡಿಮೆ ಇತ್ತು, ಆ ವಿತ್ಡ್ರಾ ಆಗಿರುತ್ತೆ ಆ ಕಾರಣಕ್ಕೆ. ಇದೊಂದು $1 ಇಂದ $4 ಲಕ್ಷ. ಬಟ್ ಇವಾಗ ಅದ್ರ ಸ್ಪೆಷಾಲಿಟಿ ಏನಂದ್ರೆ ಇವತ್ತಿಗೆ 10 ವರ್ಷ ಆಯ್ತು ಆ ವಿಡಿಯೋದಿಂದ. ಇವಾಗ್ಲೂ ನಾನು ಡೇಟ್ ಆರ್ ಮಂತ್ ಕರೆಕ್ಟ್ ಇವತ್ತು ಡೇಟ್ಗೆನಾ ಅಲ್ಲ ಈ ತಿಂಗಳಿಗೆ? ಇಲ್ಲ ಇನ್ನೊಂದು ಮಂತ್ 2 ಮಂತ್ಸ್ ಹೋದ್ರೆ ಒಂದು ಅನ್ಕೊಳ್ಳಿ 10 ವರ್ಷ ಅನ್ಕೊಳ್ಳಿ. ಇವಾಗ್ಲೂ ಕೂಡ ಪ್ರತಿ ತಿಂಗಳಿಂದ ಆ ವಿಡಿಯೋ ಬರುತ್ತೆ. ಯಾಕಂದ್ರೆ ಈ ವಿಡಿಯೋ ಕಾಂಪಿಟೇಟರ್ಸ್ ಇನ್ನು ಯೂಟ್ಯೂಬ್ ಅಲ್ಲಿ ಯಾರು ಮಾಡಿಲ್ಲ. ಸೊ ಯಾವಾಗ ನಿಮ್ಗೆ ಕಾಂಪಿಟೇಟರ್ಸ್ ಅಂತೇಳಿ ಬೇರೆ ಪ್ಲೇನ್ಗಳು ಮಾಡಿರ್ತಾರೆ, ಇದ್ರ ತರ ಯೂಟ್ಯೂಬ್ ಅಲ್ಲಿ ಅದು ಒಂದೇ ಒಂದು ಪ್ಲಸ್ ಪಾಯಿಂಟು. ತುಂಬಾ ಕಾನ್ಫಿಡೆನ್ಸ್ ಇರೋರು, ತುಂಬ ಹಾನೆಸ್ಟ್ ಆಗಿ ಮಾಡೋರು ನಿಮ್ಮ ಕ್ರಿಯೇಷನ್ನ ಇನ್ನೊಬ್ಬನು ಸೇಮ್ ಮಾಡಲ್ಲ, ಅದು ವರ್ಕ್ ಆಗಲ್ಲ. ಆ್ಯಕ್ಚುಲಿ ಯೂಟ್ಯೂಬಲ್ಲಿ ಅದು ವರ್ಕೇ ಆಗಲ್ಲ. ತುಂಬ ಜನ ಅದೇ ಮಾಡ್ತಾರೆ. ಯಾವಾಗ ನಮ್ಮ ಸ್ವಂತ ಬುದ್ಧಿಯಿಂದ ಮಾಡ್ತೇವಲ್ಲ ಅದು ಎವರ್ ಗ್ರೀನ್. ಸೊ ಬಂದವರೆಲ್ಲ ಏನು ಮಾಡ್ತಾರೆ, ಈಗ ಅದು ಮಾಡಿದ್ರೆ ಅದೇ ವಿಡಿಯೋ ನೋಡ್ಬಿಟ್ಟು ಬೇರೆ ವಿಡಿಯೋ ಅಂದರೆ ಅದನ್ನೇ ಮಾಡಿಬಿಟ್ಟು ಹಾಕಿದ್ರೆ ಓಡೋದಿಲ್ಲ ಅದು. ಸೊ ಅದು ಮೇನ್ ಇರೋದು. ಸೊ ಹಾಗಾಗಿ ಅದು ಇವಾಗಲೂ ಕೂಡ ಅದನ್ನು ಓಡ್ತಿರೋದು. ಮೇಕ್ ಯುವರ್ ಓನ್ ಕ್ರಿಯೇಷನ್. ಸೊ ನಂದು 2 ಚಾನಲ್ ಇರೋದು. ಇದು ಬಂದ್ಬಿಟ್ಟು ದತ್ತಾ ಬೇನೂರ್ ಕ್ರಿಯೇಷನ್ 2014 ಸ್ಟಾರ್ಟ್ ಮಾಡಿರೋದು. ಮೇಕ್ ಯುವರ್ ಓನ್ ಕ್ರಿಯೇಷನ್ ಕ್ಲಿಕ್ ಆಗಿರೋದು ಇಲ್ಲಿಂದ ಫುಲ್ ಬೂಮ್ ತಗೊಂಡು. ಓಕೆ, ನೀವು ಟಾಪ್ 5 ಹೇಳಕ್ ರೆಡಿ ಇದ್ದೀರಾ, ಟಾಪ್ 10 ಹೇಳಕ್ ರೆಡಿ ಇದ್ದೀರಾ? ಸೊ ಟಾಪ್ ಇವನ್ನ ಎಕ್ಸ್ಪ್ಲೈನ್ ಮಾಡೋಣ, ನೋಡಿದ್ಮೇಲೆ ನಾವು ತಗೊಳ್ಳೋಣ. ಓಕೆ, ಸೊ ಅಮ್ಮ, ಇದು ನಮ್ಮ ತಾಯಿ, ವೈಫು, ನಾನು, ಆಮೇಲೆ ನಮ್ಮ ಅಣ್ಣ. ಆಕ್ಚುಲಿ ನಮ್ಮ ಅಣ್ಣಂದು ಯೂಟ್ಯೂಬರ್ ಅಂತೇಳಿ ಒಂದು ಪ್ರೋಗ್ರಾಮ್ ಇಟ್ಕೊಂಡಿದ್ರು ಅವತ್ತಿಂದು. ನಮ್ಮ ತಂದೆ ಇಲ್ಲಿದ್ದಾರೆ, ತಂದೆ, ತಾಯಿ, ಅಣ್ಣ, ನಾನು. ಸೊ ಆ ಥರ. ಸೊ ಇಲ್ಲಿ ನಮ್ಮದು ರೈಟ್ ಬ್ರದರ್ಸ್ ಅಂದರೆ ಪ್ಲೇನ್ ಕಂಡು ಹಿಡ್ದಿರೋದು. ಯಾಕಂದರೆ ನಾವು ಇವಾಗ ಸ್ಟಾರ್ಟ್ ಮಾಡಿರೋದು ಅದನ್ನೇ ಅಲ್ವಾ. ಇದರ ರೆವಿನ್ಯೂ ಎಷ್ಟು ಹೇಳಿದ್ರಿ? ಇದು ಬಂದ್ಬಿಟ್ಟು ಒಂದು ಅನ್ಕೊಳ್ಳಿ, ಒಂದು 21 lakh ಅನ್ಕೊಳ್ಳಿ. ಕಾಸ್ಟ್ ಖರ್ಚಾಗಿರೋದು ಒಂದು 100. $100 21 ಲಕ್ಷ. ಇದು ಬಂದ್ಬಿಟ್ಟು ನಂದು 88 ಮಿಲಿಯನ್ ರೀಚ್ ಆಗಿರೋದು ಇವಾಗ ಯೂಟ್ಯೂಬಲ್ಲಿ. ಇದು 8 ಕೋಟಿ 80 ಲಕ್ಷ. ನಾನು ಬೆಳಿಗ್ಗೆ 5:00 ನೀವು ನಂಬೋದಿಲ್ಲ ವಾಕಿಂಗ್ ಹೋಗೋರು. ನಾವು ಎಲ್ಲರೂ ವಾಕಿಂಗ್ ಹೋಗೋರು, ಎಲ್ಲ ಹಿಂಗೆ ಹೋಗೋರು, ನಾವು ನೆಲ ನೋಡ್ಕೊಂಡು ಹೋಗೋರು, ಎಲ್ಲಿ ಯಾವ ಬಾಟ್ಲು ಬಿದ್ದಿರುತ್ತೆ ಅಂತಂದ್ಬಿಟ್ಟು. ನಾವು ಬೌಂಡ್ರಿ ಹಾಕೊಂಡು ನಾವಿಷ್ಟೇ ಅನ್ಕೊಂಡ್ರೆ ಇಷ್ಟೇ ಇರ್ತದೆ. ನೀವು ಬೌಂಡ್ರಿನೇ ಹಾಕಿಲ್ಲ. ನನ್ನ ಚಾನಲಲ್ಲಿ ನನ್ನ ಮುಖ ಕಾಣಿಸೋದು ಯಾವಾಗಂದರೆ ನಾನು ಪ್ಲೇನ್ ಫ್ಲೈ ಮಾಡ್ದಾಗ ಮಾತ್ರ. ಬೇರೆ ಸ್ಟೇಟ್ ಅವ್ರು ಎಷ್ಟು ಮಾಡ್ಕೊಳ್ತಿದ್ದಾರೆ ಅಂದರೆ ಸರ್ ನೀವು ನಂಬೋದಿಲ್ಲ, ನಮ್ಮಲ್ಲಿ ಆ್ಯಕ್ಚುಲಿ ಕಡಿಮೆ. ನಂದು ನೋಡಿ ನಮ್ಮ ಅಣ್ಣ IT ಕಂಪ್ನಿಯಲ್ಲಿಂದ ವರ್ಕ್ ಬಿಟ್ಟಿದ್ದು. ಸಂಬಳ ಎಷ್ಟಿತ್ತು? ಅವಾಗ ಒಂದು 2.5 ಲಕ್ಷ ಆಯ್ತು ಅವರಿಗೆ. 2.5 ಲಕ್ಷ ಸಂಬಳ ಬಿಟ್ಟು ನಿಮ್ಗೆ ಎಷ್ಟಿತ್ತಾಗ? ನನಗೆ ಪರ್ ಮಂತು 7 lakh ಇತ್ತು ಅವಾಗ. ಫಸ್ಟ್ ಡೇ ಇಮೇಲ್ ಬಂತು, ಇಲ್ಲೀಗಲ್ ಆಕ್ಟಿವಿಟೀಸ್ ಆನ್ ದತ್ತಾ ಬೇನೂರ್ ಕ್ರಿಯೇಷನ್ ಚಾನಲ್ ಅಂತಂದು.